ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ಕಾರದಿಂದ ಯಾವುದೇ ಹಣ ಮಂಜೂರಾಗಿಲ್ಲ ಎಂದು ಆಮ್ ಆದ್ಮಿ ಮುಖಂಡ ಹಿತೇಂದ್ರ ನಾಯ್ಕ್ ಸಿದ್ದಾಪುರದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ಗೆ ತಿರುಗೇಟು ನೀಡಿದ್ದಾರೆ. ಸಿದ್ದಾಪುರದಲ್ಲಿ ಮಾತನಾಡಿದ ಹಿತೇಂದ್ರ ನಾಯ್ಕ್, ಶಿರಸಿ ನಗರಸಭೆಯವರು ಮಾಹಿತಿ ನೀಡಿದ್ದಾರೆ. ಶಾಸಕರು 5 ಕೋಟಿ ಹಣ ತರುತ್ತೇನೆ ಎಂದು ಹೇಳಿದ್ದರು. ಜವಾಬ್ದಾರಿ ಸ್ಥಾನದಲ್ಲಿರೋ ಶಾಸಕರು ಈ ಬಗ್ಗೆ ಜನರಿಗೆ ಜಾತ್ರೆ ನಂತರವಾದರೂ ತಿಳಿಸಬಹುದಿತ್ತು. ಯಾವುದೇ ಮಾಹಿತಿ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಹಣ ಬಿಡುಗಡೆ ಆಗಿಲ್ಲ ಎಂದರೆ ಜನರಿಗೆ ನಾವು ತಪ್ಪು ಮಾಹಿತಿ ಕೊಟ್ಟಿದ್ದೇವೆ ಎಂದು ಸುದ್ದಿಗೋಷ್ಠಿ ನಡೆಸಿ ತಿಳಿಸಬಹುದಿತ್ತು. ಹಣ ಬಿಡುಗಡೆಯಾಗಿದೆ ಎಂದು ಜನರು ತಿಳಿದುಕೊಂಡಿದ್ದಾರೆ. ಜನರು ಇವರ ಹೇಳಿಕೆಯಿಂದ ಗೊಂದಲದಲ್ಲಿದ್ದಾರೆ. ಶಾಸಕರು ಕೂಡಲೇ ಇದಕ್ಕೆ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ಅದರ ಪ್ರಕಾರ ಬಿಡುಗಡೆ ಆಗಿದೆಯೋ ಅಥವಾ ಇಲ್ಲವೋ ಯಾವ ಮಾಹಿತಿಯನ್ನು ಕೂಡ ಸಾರ್ವಜನಿಕರಿಗೆ ಕೊಡಲಿಲ್ಲ. ಇವತ್ತಿಗೂ ಕೂಡ ಸಾರ್ವಜನಿಕರು ಜಾತ್ರೆಗೋಸ್ಕರ 5 ಕೋಟಿ ಹಣ ಬಿಡುಗಡೆ ಆಗಿದೆ ಅಂತಾನೆ ನಂಬಿಕೊಂಡಿದ್ದಾರೆ. ಇದು ತಪ್ಪು ಏನೋ ಅನ್ನುವಂತಹ ಒಂದು ಭಾವನೆಗಳನ್ನ ಇವತ್ತು ನಮಗೆ ಮೂಡಿಸೋ ಥರ ಒಂದು ನೋಟಿಫಿಕೇಶನ್ ಬಂದಿದೆ. ಇದು ನಗರಸಭಾ ಕಾರ್ಯಾಲಯ ಸಿರ್ಸಿ ಇವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಇವರು RTIಯಲ್ಲಿ ಅಪ್ಲೈ ಮಾಡಿರ್ತಕ್ಕಂಥದ್ದು 2024 ಮಾರ್ಚ್ 19ರಿಂದ 27ರವರೆಗೆ ಸಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬಿಡುಗಡೆ ಆದ ಅನುದಾನದ ಬಗ್ಗೆ ದಾಖಲೆ ಮಾಹಿತಿ ಪ್ರತಿ ಪುಟಕ್ಕೂ ದೃಢೀಕರಿಸಬೇಕು. ಅವರಿಗೆ ಉತ್ತರ ಬಂದಿರೋದು ಹೀಗೆ ಬಂದಿದೆ: 2024ರ ಜಾತ್ರಾ ಅನುದಾನ ಸರ್ಕಾರದಿಂದ ಸಿರ್ಸಿ ನಗರಸಭೆಗೆ ಬಿಡುಗಡೆಯಾಗಿದ್ದು ಇರುವುದಿಲ್ಲ. ಅಂದ್ರೆ ಯಾವ ಹಣವೂ ಕೂಡ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಹೇಳ್ತಕ್ಕಂಥದ್ದು RTI ಇಂದ ಬಂದಿರತಕ್ಕಂಥ ಉತ್ತರ. RTI ಅಂಡರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗೆ ನಗರಸಭೆಯವರು ಕೊಟ್ಟಿರ್ತಕ್ಕಂಥ ಉತ್ತರ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಹಣವನ್ನು ತರುತ್ತೇವೆ ಎಂದು ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದ್ದರು. ಆದರೆ ಅದು ಬಿಡುಗಡೆ ಆಗಿದೆಯೋ ಇಲ್ಲವೋ ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಲಿಲ್ಲ. ಹಣ ಬಿಡುಗಡೆ ಆಗಿದೆ ಎಂದೇ ಜನರು ನಂಬಿದ್ದಾರೆ. ಶಿರಸಿ ನಗರಸಭೆಯವರು ಮಾಹಿತಿ ಹಕ್ಕಿನಲ್ಲಿ ಹಣ ಬಿಡುಗಡೆ ಆಗಿಲ್ಲ ಎಂದು ಅಧಿಕೃತ ಮಾಹಿತಿ ನೀಡಿದ್ದಾರೆ. ಈ ರೀತಿ ಜನರನ್ನ ಗೊಂದಲಕ್ಕೀಡು ಮಾಡಬಾರದು. ಹಾಗಾಗಿ ಶಾಸಕರು ಸಾರ್ವಜನಿಕರ ಬಳಿ ಕ್ಷಮೆ ಕೇಳಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಸೊ ಈ ಮಾಹಿತಿ ಎಷ್ಟರ ಮಟ್ಟಿಗೆ ಸರಿ? ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪೋ ಅಥವಾ ನೀವು 5 ಕೋಟಿಯನ್ನ ಸರ್ಕಾರದಿಂದ ಬಿಡುಗಡೆ ಮಾಡಿಸಿಲ್ವೋ? ಇದು ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಎಷ್ಟೋ ಜನ ಸಾರ್ವಜನಿಕರು 5 ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಇದರಲ್ಲಿ ಈ ಮಾಹಿತಿ ಪ್ರಕಾರ 5 ಕೋಟಿ ಬಂದಿಲ್ಲ ಅಂತಿದೆ. ಸೊ ಇನ್ ಕೇಸ್ ನೀವು ಬಿಡುಗಡೆ ಮಾಡಿಸಿದ್ದಿದ್ರೆ ಈ ಪ್ರಶ್ನೆಗಳಿಗೆ ನೀವು ಪ್ರೆಸ್ ಮೀಟ್ ಮಾಡಿ ಉತ್ತರ ಕೊಡಬೇಕಾಗತ್ತೆ. ಬಿಕಾಸ್ ಅದು ಸಾರ್ವಜನಿಕರ ಹಣ. ಎಷ್ಟು ಬಂದಿದೆ, ಎಷ್ಟಕ್ಕೆ ಖರ್ಚಾಯಿತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಹೇಳ್ತಕ್ಕಂಥದ್ದನ್ನ ಮಾಹಿತಿಯನ್ನು ಜನರಿಗೆ ಮಾನ್ಯ ಶಾಸಕರು ಪ್ರೆಸ್ ಮೀಟ್ ಮಾಡಿ ಕೊಡಬೇಕು. ದಿವಾಕರ್ ನಾಯ್ಕ್, ನುಡಿಸಿರಿ ನ್ಯೂಸ್, ಸಿದ್ದಾಪುರ.